ನನಗೆ ಮತ್ತೆ ಅಶೋಕ್ ಅವ್ರಿಗೆ ಸಂಬಂಧ ಕಟ್ಟಕ್ ಶುರು ಮಾಡಿದ್ರು. ರಜನಿ, ನನ್ ಮಾತ್ ಕೇಳಮ್ಮ. ನೀನು ಅಶೋಕನ್ನ ಮದ್ವೆ ಆಗ್ಬಿಡು. ನೋಡಿ, ನನ್ ಮಾತ್ ಕೇಳಿದ್ರೆ ನಿನ್ಗೆ ಒಳ್ಳೇದೇ ಆಗತ್ತೆ. ನಿನ್ ಲೈಫು ಸೆಟ್ಲ್ ಆಗತ್ತೆ. ನಮ್ಮ ಅಕ್ಕ ಪಕ್ಕ ಮನೆಯವ್ರಿಗೆಲ್ಲ ದುಡ್ಡು ಕೊಟ್ಟು ನನ್ ಬಗ್ಗೆ ಕೆಟ್ಟದಾಗ್ ಮಾತಾಡ್ಸಿದ್ರು. ನಿನ್ಗೂ ಅಶೋಕಂಗೂ ಸಂಬಂಧ ಇದೆ ಅನ್ನೋ ತರ ನಾನು ಡ್ರಾಮಾ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ನೀನ್ ಸಹಕರಿಸ್ಬೇಕು. ಇಲ್ಲ ಅಂದ್ರೆ ನನ್ ಮಗುನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದ ಆದಿ. ಕೆಲವೊಂದ್ಸತಿ ನನ್ ಮಗು ಹಿಂದೆ ರೌಡಿಗಳನ್ನ ಬಿಟ್ಟು ಅದನ್ನ ವಿಡಿಯೋ ಮಾಡಿ ನನಗ್ ಕಳಿಸ್ತಾ ಇದ್ದ. ಮುಂದೆ ಹೋಗ್ತಾ ಇರೋದು ನಿನ್ನ ಮಗು, ಹಿಂದೆ ಫಾಲೋ ಮಾಡ್ತಾ ಇರೋದು ನನ್ನ ಹುಡುಗರು. ಒಂದೇ ಒಂದು ಸಿಗ್ನಲ್ ಕೊಟ್ಟು ಆ ಮಗುನ ಮುಗಿಸ್ಬಿಡಿ ಅಂದ್ರೆ 10 ನಿಮಿಷದಲ್ಲಿ ನಿನ್ ಮಗು ಈ ಭೂಮಿ ಮೇಲೆ ಇರಲ್ಲ. ನೀನೇನಾದ್ರೂ ನನ್ ಮಾತ್ ಕೇಳ್ದೆ ಇದ್ರೆ ನಿನ್ ಮಗುನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದ. ಬೇರೆ ದಾರಿ ಇಲ್ದೆ ಅವನ್ ನಾಟಕಕ್ಕೆ ನಾನ್ ಸಹಾಯ ಮಾಡ್ತಿದ್ದೆ. ಅಂತ ಸಮಯದಲ್ಲಿ ನೀವು ಕಾಲ್ ಮಾಡಿದಾಗ ಅಶೋಕ್ ಅವರು ನಮ್ ಬಗ್ಗೆ ಹೇಳಕ್ಕಾಗ್ದೆ ಕೆಲವೊಂದ್ಸತಿ ಸುಳ್ಳು ಹೇಳಿದ್ದು ಉಂಟು. ಅಯ್ಯೋ, ನಾನ್ ಸುಳ್ಳು ಹೇಳಿದ್ನಲ್ಲ ಅಂತ ಎಷ್ಟು ಸತಿ ಕೊರಗಿದಾರ್ ಗೊತ್ತಾ? ಅದ್ರಿಂದಾಗಿ ನಿಮ್ಮ ಮತ್ತೆ ಅಶೋಕ್ ಅವ್ರ ಮಧ್ಯೆ ಬಿರುಕು ಮೂಡಿದ್ದು, ಸಂಬಂಧ ಹಾಳಾಗಕ್ಕೆ ಪ್ರಾರಂಭ ಆಗಿತ್ತು. ಅದಾದ್ಮೇಲೆ ನಡೆದಿದ್ದ ಘಟನೆ ಎಲ್ಲ ನಿಮಗ್ ಸಂಶಯ ಜಾಸ್ತಿ ಆಗೋ ಹಾಗೆ ಮಾಡ್ತು. ಒಂದ್ ದಿವ್ಸ ರಾತ್ರಿ ಅಶೋಕ್ ಅವ್ರು ತುಂಬಾನೇ ಕುಡ್ದು ಮಳೆಲ್ ನೆನೀತಾ ಇದ್ರು. ಆಗ ಆದಿ ಬೇಕು ಅಂತಾನೆ ನನ್ನ ಕರ್ಸಿದ್ರು. ಇಬ್ರು ಮಳೆಲ್ ನಿಂದು ಮನೆಗ್ ಬರೋದಕ್ಕಾಗ್ದೆ ಒಂದ್ ಜಾಗದಲ್ಲಿ ಉಳ್ಕೊಂಡ್ವಿ. ನಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ. ಆದ್ರೂ ಆ ಆದಿ ಇಬ್ರು ಜೊತೆಲಿರೋ ವಿಡಿಯೋ ಮಾಡಿ ಇವತ್ತಿಗೂ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿಮಗ್ ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ನಾನು ಮಾತಾಡ್ತಾ ಇರೋದು. ಪಾಪ, ಇದ್ರಲ್ಲಿ ಅಶೋಕ್ ಅವ್ರದ್ದೇನೂ ತಪ್ಪಿಲ್ಲ ಮೇಡಮ್. ಅವ್ರು ಯಾವತ್ತೂ ನಿಮಗ್ ಮೋಸ ಮಾಡ್ಬೇಕು ಅಂತ ಅನ್ಕೊಂಡವ್ರೇ ಅಲ್ಲ. ಆ ಆದಿ ನಾಟಕ ಕುತಂತ್ರ ಪಾಪ ಅಶೋಕ್ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಇವತ್ತು ಧೈರ್ಯ ಮಾಡಿ ಎಲ್ಲನೂ ಅಶೋಕ್ ಅವ್ರಿಗೆ ಹೇಳ್ಬಿಟ್ಟೆ. ಈಗ ನನಗೆಲ್ಲ ಅರ್ಥ ಆಯ್ತು. ಭಯನೇ ಆ ಆದಿಗೆ ಬಂಡವಾಳ. ಎದ್ರಿಗ್ ನಿಂತ್ರೆ ಅವನಿಂದ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ.